ಸರ್ವರನ್ನು ಕಾಪಾಡಪ್ಪ ಅನ್ನೋರಿಂದಲೇ ಕಳ್ಳತನ ಆಯ್ತಾ? ಮೇಲುಕೋಟೆ ದೇವಾಲಯದಲ್ಲಿ ಚಿನ್ನ ನಗದು ಮಾಯ. ದೇವರ ಹುಂಡಿಗೆ ಕೈ ಹಾಕಿದ್ದು ಯಾರಯ್ಯ? ಅರ್ಚಕ ಸೇರಿ 6 ಮಂದಿ ಮೇಲೆ ಬಿತ್ತು ಎಫ್ಐಆರ್. ಯೋಗ ನರಸಿಂಹಸ್ವಾಮಿ ದೇವಾಲಯದ ಹುಂಡಿಯಲ್ಲಿದ್ದ ಚಿನ್ನಾಭರಣ ನಗದು ಕಳ್ಳತನ ಆಗಿರೋ ಆತಂಕಕಾರಿ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ದೇವಾಲಯದ ಸಂಪತ್ತನ್ನು ಕಾಪಾಡಬೇಕಾದವರೇ ಮೇಲೆಯೇ ಕಳ್ಳತನಕ್ಕೆ ಸಹಕರಿಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿರೋದು ಬೇಲಿಯೇ ಎದ್ದು ಹೊಲಮೇದಂತಾಗಿದೆ. ಹೌದು, ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿರುವ ಪ್ರಮುಖ ದೇವಾಲಯಗಳಲ್ಲಿ ಮೇಲುಕೋಟೆ ದೇವಾಲಯ ಕೂಡ ಒಂದು. ಇಲ್ಲಿ ಚೆಲುವನಾರಾಯಣ ಸ್ವಾಮಿ ಮತ್ತು ಯೋಗ ನರಸಿಂಹಸ್ವಾಮಿ ಪ್ರಮುಖ ದೇವರಾಗಿದ್ದು, ಪ್ರತಿ ವರ್ಷ ನಡೆಯುವ ವೈರಮುಡಿ ಬ್ರಹ್ಮೋತ್ಸವಕ್ಕೆ ರಾಜ್ಯ ಹಾಗೂ ಹೊರರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಅಪಾರ ಭಕ್ತಗಣ ಹೊಂದಿರುವ ಈ ಮೇಲುಕೋಟೆ ಕ್ಷೇತ್ರ ಅಷ್ಟೇ ಆದಾಯ ಕೂಡ ಇದೆ. ಹಾಗಾಗಿ ಭದ್ರತೆಗಾಗಿಯೇ ಸಿಬ್ಬಂದಿ ಹಾಗೂ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಆದರೆ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅಳವಡಿಸಲಾದ ಸಿಸಿ ಕ್ಯಾಮೆರಾ ಮತ್ತು ಡಿವಿಆರ್ ಪದೇ ಪದೇ ದುರುದ್ದೇಶಪೂರ್ವಕವಾಗಿ ಕೆಲವು ಕಿಡಿಗೇಡಿಗಳು ಹಾಳು ಮಾಡುತ್ತಿದ್ದಾರೆ. ಹೊಸದಾಗಿ ಹಾಕಿದ ರಹಸ್ಯ ಸಿಸಿ ಕ್ಯಾಮೆರಾ ವೈರ್ಗಳನ್ನು ಕೂಡ ಕಟ್ ಮಾಡಿ ಡಿವಿಆರ್ ಸುಟ್ಟು ಹಾಕಿ ಹುಂಡಿಯಲ್ಲಿದ್ದ ಹಣ, ಚಿನ್ನಾಭರಣ, ಬೆಳ್ಳಿ ಪದಾರ್ಥಗಳನ್ನು ಕಳ್ಳತನ ಮಾಡಲಾಗಿದೆ. ಸೇವಾ ಕೌಂಟರ್ನ ಬೀಗವನ್ನು ತೆಗೆದು ಈ ಕೃತ್ಯ ಮಾಡಿದ್ದಾರೆ. ಈ ರೀತಿ ಮಾಡಬೇಕಾದರೆ ಭದ್ರತಾ ವಿಷಯಗಳನ್ನು ತಿಳಿದಿರುವ ದೇವಾಲಯದ ಸಿಬ್ಬಂದಿಗಳ ನೆರವು ಪಡೆದು ಕಳ್ಳತನ ಮಾಡಲಾಗಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ನಿಯಮಾನುಸಾರ 3 ನೋಟಿಸ್ ಕೂಡ ಜಾರಿ ಮಾಡಿದ್ರು. ಸಿಬ್ಬಂದಿ ವರ್ಗ ಯಾವುದೇ ರೀತಿ ಉತ್ತರ ನೀಡದೇ ಇರುವ ಕಾರಣ ಪಾರುಪತ್ತೆಗಾರ ಶ್ರೀಧರ್, ಅರ್ಚಕ ನಾರಾಯಣ್ ಭಟ್ಟರ್, ಪರಿಚಾರಕ ತಿರುವೆಂಕಟಾಚಾರ್, ಮಣೆಗಾರರಾದ ಕಸ್ತೂರಿ ಶ್ರೀನಿವಾಸ್ ಹಾಗೂ ಕಾವಲುಗಾರರಾದ ಗಂಗಾಧರ್ ಎಂಎನ್ ಬಸವರಾಜ್ ವಿರುದ್ಧ ದೇವಾಲಯ ಕಾರ್ಯನಿರ್ವಾಹಕ ಅಧಿಕಾರಿ ಶೀಲಾ ಅವರು ದೂರು ನೀಡಿದ್ದಾರೆ. ದೇವಾಲಯದ ನಿಯಮದ ಪ್ರಕಾರ ಬಾಗಿಲು ಮುಚ್ಚುವುದು ಮತ್ತು ತೆರೆಯುವಾಗ ಪಾರುಪತ್ತೆಗಾರರು, ಅರ್ಚಕರು, ಪರಿಚಾರಕರು, ಕಾವಲುಗಾರರ ಸಮಕ್ಷಮದಲ್ಲೇ ನಡೆಯಬೇಕು. ಆದರೆ ಜನವರಿ 11ರಂದು ದೇವಾಲಯದಲ್ಲಿ ಮಧ್ಯಾಹ್ನ 3 ಗಂಟೆಯಲ್ಲಿ ಬಾಗಿಲು ಮುಚ್ಚುವ ವೇಳೆ ಮತ್ತು ಬಾಗಿಲು ತೆಗೆಯುವ ವೇಳೆ ಕರ್ತವ್ಯ ಲೋಪ ಎಸಗಲಾಗಿದೆ ಎಂದು ಆರೋಪಿಸಲಾಗಿದೆ. ಇದೀಗ ದೂರಿನ ಅನ್ವಯ ಮೇಲುಕೋಟೆ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದೇಗೌಡ ನೇತೃತ್ವದಲ್ಲಿ ಬುಧವಾರ ಯೋಗ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಪೊಲೀಸರು ಭೇಟಿ ನೀಡಿ ಸ್ಥಳ ಮಹಜರು ಮಾಡಿ ತನಿಖೆ ನಡೆಸ್ತಾ ಇದ್ದಾರೆ. ಚೆಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ವಜ್ರಾಂಗಿ ಆಭರಣ ಅವ್ಯವಹಾರ ಪ್ರಕರಣ ನಡೆದ ನಂತರ ಇದೀಗ ಯೋಗ ನರಸಿಂಹಸ್ವಾಮಿ ಬೆಟ್ಟದ ಹುಂಡಿಯಲ್ಲಿ ದೊಡ್ಡ ಪ್ರಮಾಣದ ಕಳ್ಳತನ ನಡೆದಿರುವ ಶಂಕೆಯನ್ನು ವ್ಯಕ್ತಪಡಿಸಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಪೊಲೀಸರಿಗೆ ದೂರು ನೀಡಿರುವುದು ಮುಜರಾಯಿ ಇಲಾಖಾ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿ ಸಂಚಲನ ಉಂಟು ಮಾಡಿದೆ. ಏನೇ ಆಗಲಿ, ದೇವಾಲಯದ ಸಂಪತ್ತನ್ನು ರಕ್ಷಣೆ ಮಾಡಬೇಕಾದವರೇ ಕಳ್ಳತನ ಮಾಡಿದ್ರ ಎಂಬ ಅನುಮಾನ ಈ ಪ್ರಕರಣದಿಂದ ಕಾಡುತ್ತಿದೆ.